ನಮಸ್ಕಾರ ಸ್ನೇಹಿತರೆ 26/12/2025 ಶುಕ್ರವಾರ. ಈ ಶುಕ್ರವಾರ ಬ್ಯಾಡಗಿ ಮಾರುಕಟ್ಟೆ ನಡೆದಿದೆ. ಸ್ನೇಹಿತರೆ 25ನೇ ತಾರೀಕು ಗುರುವಾರ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ರಜೆ ಇತ್ತು. ಆದ ಕಾರಣ ಗುರುವಾರದ ಮಾರ್ಕೆಟ್ ಶುಕ್ರವಾರಕ್ಕೆ ಮುಂದೂಡಲಾಗಿತ್ತು. ಈ ಶುಕ್ರವಾರದ ಬ್ಯಾಡಗಿ ಮಾರುಕಟ್ಟೆಗೆ ಸರಿಸುಮಾರು 35,000 ಚೀಲ ಮೆಣಸಿನಕಾಯಿ ಮಾರಾಟಕ್ಕೆ ಬಂದಿದ್ವು. ಇದರೊಳಗೆ ಈ ಸೀಸನ್ನ ಹೊಸ ಕಾಯಿ 30,600 ಚೀಲ ಆದರೆ ಇನ್ನು ಉಳಿದಂತೆ ಹಳೆ ಕಾಯಿ ಅಂದರೆ ಎಸಿ ಕಾಯಿ 5,000 ಚೀಲ ಮಾರಾಟಕ್ಕೆ ಬಂದಿದ್ವು. ಈ ಶುಕ್ರವಾರದ ಮಾರಾಟಕ್ಕೆ ಬಂದ ಎಲ್ಲ ಮೆಣಸಿನಕಾಯಿ ಕೂಡ ಮಾರಾಟವಾಗಿವೆ ಅಂತಲೇ ಹೇಳ್ಬೋದು. ಇನ್ನು ಕ್ರಿಸ್ಮಸ್ ಹಬ್ಬ ಮುಗಿದ ನಂತರ ಮೊದಲ ಮಾರ್ಕೆಟ್ ಇದಾಗಿದ್ದು ಮೆಣಸಿನಕಾಯಿ ಮಾರಾಟ ಚೆನ್ನಾಗಿ ನಡೆದಿದೆ. ಎಲ್ಲ ವೆರೈಟಿ ಮೆಣಸಿನಕಾಯಿ ಬೆಲೆಗಳು ಸ್ಟಡಿಯಾಗಿ ಕಾನ್ಸ್ಟೆಂಟ್ ಆಗಿ ಎಲ್ಲಿ ಇಳಿಕೆನೂ ಆಗಿಲ್ಲ ಮತ್ತು ಏರಿಕೆನೂ ಆಗದೇ ರೀತಿಯಲ್ಲಿ ಮಾರ್ಕೆಟ್ ನಡೆದಿದೆ. ಹಾಗಾದರೆ ಸ್ನೇಹಿತರೆ, ಈ ಶುಕ್ರವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ದೀರಾ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇನ್ನು ಈ ಶುಕ್ರವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಒಣಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ ನೋಡುವುದಾದರೆ, ಮೊದಲನೆಯದಾಗಿ ಡಬ್ಬಿ ಬ್ಯಾಡಗಿ ಹೊಸ ಕಾಯಿ ಸುಪೀರಿಯರ್ ಡೀಲಕ್ಸ್ ಕ್ವಾಲಿಟಿ ಇರುವ ಕಾಯಿ ಮಾರ್ಕೆಟ್ನಲ್ಲಿ ಸುಮಾರು 50,000ದಿಂದ 52,299 ರೂವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 50,000 ನಡೆದರೆ ಹೈಯೆಸ್ಟು 52,299 ರವರೆಗೆ ರೇಟ್ ಹಾಕಲಾಗಿದೆ. ಇದು ಕೇವಲ ಮಾರ್ಕೆಟ್ನಲ್ಲಿ ಒಂದು ಕಡೆ ಮಾತ್ರ ಈ ರೇಟ್ ಹಾಕಲಾಗಿದೆ. 1 ಅಥವಾ 2 ಲಾಟ್ಗೆ ಈ ರೇಟ್ ಹಾಕಲಾಗಿದೆ. ಇನ್ನು ಡಬ್ಬಿ ಬ್ಯಾಡಗಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 37,500ರಿಂದ 45,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 37,500 ನಡೆದರೆ ಹೈಯೆಸ್ಟು 45,000ವರೆಗೆ ಡೀಲಕ್ಸ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ. ಇದೇ ರೇಟು ಸರಾಸರಿಯಾಗಿ ಮಾರ್ಕೆಟ್ ಎಲ್ಲ ನಡೆದಿರೋದು. ಇದೇ ರೇಟು ನೀವು ಕನ್ಸಿಡರ್ ಮಾಡಬೇಕು. ಇನ್ನು ಡಬ್ಬಿ ಬ್ಯಾಡಗಿ ಬೆಸ್ಟ್ ಕ್ವಾಲಿಟಿ ಕಾಯಿ 20,000ದಿಂದ 28,000ವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಲೋ ಕ್ವಾಲಿಟಿ ಕಾಯಿ 8,000ದಿಂದ 16,000ವರೆಗೆ ರೇಟ್ ನಡೆದಿದೆ. ಡಬ್ಬಿ ಬ್ಯಾಡಗಿ ಎಸಿ ಕಾಯಿ 2025ನೇ ಎಸಿ ಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 30,000ದಿಂದ 32,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 30,000 ನಡೆದರೆ ಹೈಯೆಸ್ಟು 32,000-33,000ವರೆಗೆ ಕೂಡ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಅಂದರೆ ಬಿತ್ತಿದ ಬ್ಯಾಡಗಿ ಹೊಸ ಕಾಯಿ ಸುಪೀರಿಯರ್ ಡೀಲಕ್ಸ್ ಕ್ವಾಲಿಟಿ ಇರುವ ಕಾಯಿ ಸೀಡ್ಗಾಗಿ ಪರ್ಚೇಸ್ ಮಾಡಿರುವ ಕಾಯಿ 45,000ದಿಂದ 48,999ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 45,000 ನಡೆದರೆ ಹೈಯೆಸ್ಟು 48,899ರವರೆಗೆ ರೇಟ್ ನಡೆದಿದೆ. ಇದು ಕೂಡ ಮಾರ್ಕೆಟ್ನಲ್ಲಿ 1 ಅಥವಾ 2 ಕಡೆ ಮಾತ್ರ ಈ ರೇಟ್ ಹಾಕಲಾಗಿದೆ. ಇನ್ನು ಕಡ್ಡಿ ಬ್ಯಾಡಗಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 35,200ರಿಂದ 42,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 35,200 ನಡೆದರೆ ಹೈಯೆಸ್ಟು 42,000ವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡಗಿ ಬೆಸ್ಟ್ ಕ್ವಾಲಿಟಿ ಕಾಯಿ 20,000ದಿಂದ 25,000ವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡಗಿ ಲೋ ಕ್ವಾಲಿಟಿ ಕಾಯಿ 6,000ದಿಂದ 12,000ವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡಗಿ 2025ರ ಕಾಯಿ ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 28,000ದಿಂದ 34,000ವರೆಗೆ ರೇಟ್ ನಡೆದಿದೆ. ಸಿಂಜೆಂಟಾ 2043 ಅಂದರೆ ಸಿಂಜೆಂಟಾ ಬ್ಯಾಡಗಿ ಹೊಸ ಕಾಯಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 18,000ದಿಂದ 24,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 18,000 ನಡೆದರೆ ಹೈಯೆಸ್ಟು 24,000ವರೆಗೆ ರೇಟ್ ನಡೆದಿದೆ. ಇನ್ನು ಸಿಂಜೆಂಟಾ 2043 ಮೀಡಿಯಂ ಕ್ವಾಲಿಟಿ ಕಾಯಿ 8,000ದಿಂದ 14,000ವರೆಗೆ ರೇಟ್ ನಡೆದಿದೆ. ಇನ್ನು 2043 ಎಸಿ ಕಾಯಿ 12,000ದಿಂದ 18,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 12,000 ನಡೆದರೆ ಹೈಯೆಸ್ಟು 18,500ರವರೆಗೆ 2043 2025ರ ಎಸಿ ಕಾಯಿ ರೇಟ್ ನಡೆದಿದೆ. ಸರ್ಪನ್ 102 ಅಂದರೆ ಸರ್ಪನ್ ಬ್ಯಾಡಗಿ ಹೊಸ ಕಾಯಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 20,000ದಿಂದ 27,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 20,000 ನಡೆದರೆ ಹೈಯೆಸ್ಟು 27,000ವರೆಗೆ ರೇಟ್ ನಡೆದಿದೆ. ಇನ್ನು ಸೆಕೆಂಡ್ ಕ್ವಾಲಿಟಿ ಕಾಯಿ 8,000ದಿಂದ 14,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 8,000 ನಡೆದರೆ ಹೈಯೆಸ್ಟು 14,000ವರೆಗೆ ಸೆಕೆಂಡ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ. ಇನ್ನು ಸರ್ಪನ್ 102 ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 12,000ದಿಂದ 20,000ವರೆಗೆ ರೇಟ್ ನಡೆದಿದೆ.
ಸಿಂಜೆಂಟಾ 5531 ಅಂದರೆ ಸಿಜೆಂಟಾ ಸೀಡ್ಸು ಹೊಸ ಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 12,000ದಿಂದ 15,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 12,000 ನಡೆದರೆ ಹೈಯೆಸ್ಟು 15,000ದವರೆಗೆ ರೇಟ್ ನಡೆದಿದೆ. ಇನ್ನು 5531 ಮೀಡಿಯಂ ಕ್ವಾಲಿಟಿ ಕಾಯಿ 8,000ದಿಂದ 10,000ದವರೆಗೆ ರೇಟ್ ನಡೆದಿದೆ. ಇನ್ನು 5531 ಮಚ್ಚೆಕಾಯಿ 5,000ದಿಂದ 7,000ದವರೆಗೆ ರೇಟ್ ನಡೆದಿದೆ. ಇನ್ನು 5531 ಬೆಳೆಗಾಯಿ 2,000ದಿಂದ 4,000ದವರೆಗೆ ರೇಟ್ ನಡೆದಿದೆ. ಇನ್ನು 5531 2025ರ ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 8,000ದಿಂದ 11,000 12,000ದವರೆಗೆ ರೇಟ್ ನಡೆದಿದೆ. ಗುಂಟೂರು ಮೆಣಸಿನಕಾಯಿ ಹೊಸ ಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 12,000ದಿಂದ 16,509ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 12,000 ನಡೆದರೆ ಹೈಯೆಸ್ಟು 16,509ರವರೆಗೆ ರೇಟ್ ನಡೆದಿದೆ. ಇನ್ನು ಗುಂಟೂರು ಮೆಣಸಿನಕಾಯಿ ಎಸಿ ಕಾಯಿ 8,000ದಿಂದ 12,000ದವರೆಗೆ ರೇಟ್ ನಡೆದಿದೆ. ತೇಜ ಮೆಣಸಿನಕಾಯಿ ಹೊಸ ಕಾಯಿ 10,000ದಿಂದ 14,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 10,000 ನಡೆದರೆ ಹೈಯೆಸ್ಟು 14,500ರವರೆಗೆ ರೇಟ್ ನಡೆದಿದೆ. ಇನ್ನು ದೇವನೂರು ಡಿಲಕ್ಸ್ ಹೊಸ ಕಾಯಿ 12,000ದಿಂದ 18,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 12,000 ನಡೆದರೆ ಹೈಯೆಸ್ಟು 18,000ದವರೆಗೆ ದೇವನೂರು ಡಿಲಕ್ಸ್ ವೆರೈಟಿ ರೇಟ್ ನಡೆದಿದೆ. ಸೂಪರ್ 10 ವೆರೈಟಿ ಹೊಸ ಕಾಯಿ 6,000ದಿಂದ 14,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 6,000 ನಡೆದರೆ ಹೈಯೆಸ್ಟು 14,000ದವರೆಗೆ ಸೂಪರ್ 10 ವೆರೈಟಿ ರೇಟ್ ನಡೆದಿದೆ. ಇಂಡೋ 5 ವೆರೈಟಿ ಹೊಸ ಕಾಯಿ 8,000ದಿಂದ 14,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 8,000 ನಡೆದರೆ ಹೈಯೆಸ್ಟು 14,500ರವರೆಗೆ ಇಂಡೋ 5 ವೆರೈಟಿ ಹೊಸ ಕಾಯಿ ರೇಟ್ ನಡೆದಿದೆ. ಇನ್ನು ರುದ್ರ ಬ್ಯಾಡ್ಗಿ, ಸುವರ್ಣ ಬ್ಯಾಡ್ಗಿ, ಕಾಶ್ಮೀರ್ ರಾಯಲ್, ಡಾಲರ್ ಬ್ಯಾಡ್ಗಿ, ಡಿ ಬ್ಯಾಡ್ಗಿ ಇನ್ನು ಇಂತಹ ಹಲವಾರು ಬ್ಯಾಡ್ಗಿ ವೆರೈಟಿಗಳು 16,000ದಿಂದ 22,000ದವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 16,000 ನಡೆದರೆ ಹೈಯೆಸ್ಟು 22,000ದವರೆಗೆ ಬ್ಯಾಡ್ಗಿ ವೆರೈಟಿ ರೇಟ್ ನಡೆದಿದೆ. ಇನ್ನು 411, 1081, 646, SAG 284, 341 ಇನ್ನು ಇಂತಹ ಹಲವಾರು ಸೀಡ್ ವೆರೈಟಿಗಳು 8,000ದಿಂದ 13,500ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ಬ್ಯಾಡ್ಗಿ ವೆರೈಟಿ ಮಚ್ಚೆಕಾಯಿ 7,000ದಿಂದ 10,500ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ಬ್ಯಾಡ್ಗಿ ವೆರೈಟಿ ಬಿಳೆಗಾಯಿ 4,000ದಿಂದ 7,000ದವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಸೀಡ್ ಮಚ್ಚೆಕಾಯಿ 4,000ದಿಂದ 7,500ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಸೀಡ್ ಬಿಳೆಗಾಯಿ 2,500ರಿಂದ 4,000ದವರೆಗೆ ರೇಟ್ ನಡೆದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಶುಕ್ರವಾರದ ಬ್ಯಾಡ್ಗಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ.